ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬೋಯಾ M1 ಮೈಕನ್ನು ನಾನು ಇವತ್ತು ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೀನಿ. ಈ ಒಂದು ಮೈಕನ್ನು ನೀವು ಮೊಬೈಲ್ಗೆ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪ್ಗೆ ಯೂಸ್ ಮಾಡ್ಬೋದು, ಐಪ್ಯಾಡ್ಗೆ ಯೂಸ್ ಮಾಡ್ಬೋದು. ಸೊ ಅದೇ ಥರ ನೀವು ಕ್ಯಾಮ್ರಾಗೂ ಕೂಡ ಯೂಸ್ ಮಾಡ್ಬೋದು, ಆಯಿತಾ. ಸೊ ಮೇಯ್ನಾಗಿ ನೀವು ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಇದೊಂದು ಹೇಳಿ ಮಾಡಿಸಿದಂಥ ಒಂದು ಮೈಕ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಮೈಕನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಅನ್ಬಾಕ್ಸಿಂಗು ಕೂಡ ಮಾಡ್ತೀನಿ. ಸೊ ನೋಡೋಣ ಈ ಒಂದು ಪ್ರಾಡಕ್ಟ್ ಹೇಗಿದೆ ಅಂತ. ಸೊ ಈ ಒಂದು ಮೈಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂತಂದರೆ ನೀವು ಇದೇ ಒಂದು ಮೈಕ್ ನಾನು ಇವಾಗ ಕೈಯಲ್ಲಿ ಹಿಡಿದಿರುವಂಥ ಮೈಕನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಫಸ್ಟು ಈ ಒಂದು ಪ್ರಾಡಕ್ಟ್ ಹೆಂಗಿದೆ ಅಂತ ನೋಡಿ, ಅದಾದಮೇಲೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ. ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನನ್ನ ಕೈಲಿ ಒಂದು ಮೈಕ್ ಇದೆ. ಸೊ ಈ ಒಂದು ಮೈಕು ಮೊದಲನೇದಾಗಿ ಯಾವುದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ಮೊಬೈಲ್ಗೆ ಸಪೋರ್ಟ್ ಮಾಡುತ್ತೆ, ಆ್ಯಂಡ್ ಅದೇ ಥರ ನೀವು ಐಪ್ಯಾಡ್ ಇಟ್ಕೊಂಡಿದ್ದಾರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ, ಮತ್ತು ಸಿಸ್ಟಮು ಲ್ಯಾಪ್ಟಾಪ್ಗೂ ಕೂಡ ಈ ಒಂದು ಮೈಕ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಕ್ಯಾಮ್ರಾಗೂ ಕೂಡ ಈ ಒಂದು ಮೈಕು ಸಪೋರ್ಟ್ ಮಾಡುತ್ತೆ. ಒಂಥರ ಹೇಳಬೇಕು ಅಂತಂದರೆ ಈ ಒಂದು ಮೈಕ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ 3.5 mm ಜಾಕ್ ಇದೆ. ಓಕೆ, ಸೊ ಈ ಒಂದು ಮೈಕ್ ಪ್ರೈಸ್ ಎಷ್ಟಾಯಿತು ಅಂತಲೂ ಕೂಡ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇದೇ ಒಂದು ಮೈಕ್ ಲಿಂಕನ್ನು ನಾನು ಹಾಕಿರ್ತೀನಿ. ಬೇಕು ಅಂತಂದರೆ ಆ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಮೈಕನ್ನು ನಾನು ಇವಾಗ ಕೈ ಹಿಡಿದಿರುವಂಥ ಮೈಕನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಫ್ರಂಟ್ ಸೈಡು ನೀವು ನೋಡೋದಾದರೆ ಈ ಥರ ಇದೆ ಬಾಕ್ಸು, ಆ್ಯಂಡ್ ಸೈಡಲ್ಲೆಲ್ಲ ಈ ಥರ ಒಂದು ಅವ್ರದ್ದು ಬ್ರ್ಯಾಂಡ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಬೋಯಾ M1 ಅನ್ನೋ ಒಂದು ಮಾಡಲ್ಲು. ಸೊ ಇನ್ನು ಬ್ಯಾಕ್ ಸೈಡಿಗೆ ಬಂತು ಅಂತಂದರೆ ಇದರ ಫ್ರೀಕ್ವೆನ್ಸಿ ರೇಂಜ್ ಎಷ್ಟಿದೆ, ಸಿಗ್ನಲ್ಲು ಮತ್ತು ಸೆನ್ಸಿಟಿವಿಟಿ, ಔಟ್ಪುಟ್ ಇಂಪೆಡೆನ್ಸು, ಕನೆಕ್ಟರು ಮತ್ತು ಬ್ಯಾಟ್ರಿ ಟೈಪು, ಇದೆಲ್ಲನೂ ಕೂಡ ಅವರಿಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ವೀಡಿಯೋನ ಪಾಸ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು. ಸೊ ಸದ್ಯಕ್ಕೆ ನಾನಿವಾಗ ಓಪನ್ ಮಾಡ್ತೀನಿ. ಸೊ ಬನ್ನಿ ಈ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇವಾಗ ಈ ಒಂದು ಮೈಕನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಓಕೆ ಗೈಸ್, ಸೊ ಓಪನ್ ಮಾಡಿದಾಗ ಈ ಥರ ಕಾಣಿಸ್ತಾ ಇದೆ ಒಳಗಡೆ. ಸೊ ಏನೇನಿದೆ ಹೊರಗಡೆಗೆ ತೆಗಿಣ ಬನ್ನಿ. ಸೊ ಮೊದಲನೇದಾಗಿ ಇಲ್ಲಿ ನನಗೆ ಡಾಕ್ಯುಮೆಂಟ್ ಸಿಗ್ತಾ ಇದೆ, ಅಂದರೆ ಗೈಡು. ಸೊ ನೀವು ಯೂಸ್ ಮಾಡೋದಕ್ಕೆ ಏನೇನು ಫೀಚರ್ಸ್ ಇದೆ, ಸೊ ಯಾವ ಥರ ನೀವು ಯೂಸ್ ಮಾಡಬೇಕು ಅನ್ನೋದೆಲ್ಲ ಇಲ್ಲಿ ಅವರು ಒಂದು ಗೈಡನ್ನು ಕೊಟ್ಟಿದ್ದಾರೆ. ಬೇಕು ಅಂತಂದರೆ ಈ ಒಂದು ಡಾಕ್ಯುಮೆಂಟೇಷನಲ್ಲಿ ನೀವು ಓದ್ಕೋಬೋದು, ಆಯಿತಾ. ವೀಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನು ನೋಡ್ಕೊಳ್ಳಿ. ಹಿಂದಿ ಮತ್ತು ಇಂಗ್ಲೀಷಲ್ಲಿ ಏನೋ ಕೊಟ್ಟಿದ್ದಾರೆ. ಅಲ್ಲ, ಹಿಂದಿ ಅಲ್ಲ ಗುರು, ಇದ್ಯಾವುದು ಚೈನೀಸು, ಹಿಂದಿ ಅನ್ಕೊಬಿಟ್ಟೆ. ಓಕೆ, ಇರಲಿ ಬಿಡಿ. ಚೈನೀಸು ಮತ್ತು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಇದನ್ನು ಬೇಕು ಅಂತಂದರೆ ಓದ್ಕೊಳ್ಳಿ. ಸೊ ಇದನ್ನು ನಾನು ಸದ್ಯಕ್ಕೆ ಇವಾಗ ಸೈಡ್ಗೆ ಎಸಿತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟು ಒಳಗಡೆ ಒಂದು ಪೌಚನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೊಂದು ಕಾರ್ಡ್ ಇದೆ ಇದರೊಳಗಡೆ. ಸೊ ಇದು ಬಂದು ಏನೋ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ವ್ಯಾರಂಟಿ ಕಾರ್ಡ್ ಥರ. ಸೊ ಇದು ಬೇಕು ಅಂತಂದರೆ ವ್ಯಾರಂಟಿ ಇದೆ. ಸೊ ಬೇಕು ಅಂತಂದರೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಎಸಿರಿ. ಸೊ ಸದ್ಯಕ್ಕೆ ಇವಾಗ ಈ ಒಂದು ಬಾಕ್ಸನ್ನು ಕೂಡ ಸೈಡ್ಗೆ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ನೀವು ನೋಡ್ಬೋದು ಈ ಒಂದು ಮೈಕನ್ನು ಯಾವ ಥರ ಅವರು ಪ್ಯಾಕ್ ಮಾಡಿದ್ದಾರೆ ಅಂತ. ಒಂದು ಪೌಚು ಕೂಡ ಕೊಟ್ಟಿದ್ದಾರೆ. ನಾಯಿ ಬೊಗಳ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೆಂಗೋ ವೀಡಿಯೋ ಮಾಡಿಬಿಡ್ತೀನಿ, ಯಾಕೆಂತಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರ. ಸೊ ಈ ಪೌಚ್ ಒಳಗಡೆ ನಿಮಗೆ ಮೈಕನ್ನು ಅವರು ಕೊಟ್ಟಿರ್ತಾರೆ, ಆಯಿತಾ. ಸೊ ಮೇಲ್ಗಡೆ ಬೋಯಾ ಒಂದು ಬ್ರ್ಯಾಂಡನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಏನೂ ಇಲ್ಲ. ಪೌಚ್ ಅಂತೂ ತುಂಬ ಒಳ್ಳೆ ಕ್ವಾಲಿಟಿಲಿದೆ. ಸೊ ಒಳಗಡೆ ತೆಗೆದ್ರೆ ನಿಮಗೆ ಈ ಥರ ಒಂದು ಪ್ಯಾಕ್ ಆಗಿರುವಂಥ ಒಂದು ಕವರ್ ನಿಮಗೆ ಸಿಗುತ್ತೆ. ಇದರೊಳಗಡೆ ಏನೇನಿದೆ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಇದನ್ನು ಓಪನ್ ಮಾಡಿದಾಗ ಆ ಒಂದು ಏನಂತೀರ ಮೈಕಿಗೆ ವಿಂಡನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಸ್ಪಾಂಜನ್ನು ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಮೈಕಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ವಾಯ್ಸನ್ನು ನೀವು ಹೊರಗಡೆಗೆ ತರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಒಂದು ಶೆಲ್ಲನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಶೆಲ್ಲು ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಸೊ ನೀವು ಕ್ಯಾಮ್ರಾ ಏನಾದ್ರು ಯೂಸ್ ಮಾಡ್ತೀರಾ ಅಂತಂದರೆ ಒಂದು ಶೆಲ್ಲನ್ನು ಹಾಕಬೇಕಾಗುತ್ತೆ. ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಒಂದು ಕಾಲರ್ಗೆ ಒಂದು ಕ್ಲಿಪ್ನ ಕೊಟ್ಟಿದ್ದಾರೆ. ಈ ಒಂದು ಕ್ಲಿಪ್ಪಿಂದ ನೀವು ಆರಾಮಾಗಿ ನಿಮ್ಮ ಒಂದು ಮೈಕಿಗೆ ನೀವು ಕನೆಕ್ಟ್ ಮಾಡಿಬಿಟ್ಟು ಆರಾಮಾಗಿ ನೀವು ಶರ್ಟ್ ಮೇಲ್ಗಡೆ ನೀವು ಇದನ್ನು ಹಾಕೋಬೋದು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಕನೆಕ್ಟರ್ ಕೊಟ್ಟಿದ್ದಾರೆ. ಇದು ಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ಳಿ. ಮೊಬೈಲಿಗೆ ಕನೆಕ್ಟ್ ಮಾಡ್ತೀರಾ ಅಂತಂದರೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕನೆಕ್ಟ್ ಮಾಡೋದು ಮೊಬೈಲ್ಗೆ ಅಂತ. ಸೊ ಕೆಳಗಡೆ ಇದು ಬಿದ್ದೋಯ್ತು, ಏನು ಹೇಳಿ, ಸ್ಪಾಂಜು. ಸೊ ಅದನ್ನು ಆಮೇಲೆ ಎತ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಇದನ್ನು ಕೂಡ ಕೆಳಗೆ ಹಾಕಿರ್ತೀನಿ, ಆಯಿತಾ. ಏನು ಹಿಂಗೆ ಎಸಿತಾವನಲ್ಲ ಅಂತ ಅನ್ಕೋಬೇಡಿ.
ಸೊ ನೆಕ್ಸ್ಟು ಒಳಗಡೆ ನಿಮಗೆ ಮೈಕ್ ಇರುತ್ತೆ. ಸೊ ಓಕೆ, ಸೊ ಅದನ್ನು ಬಿಟ್ಟರೆ ಇಲ್ಲಿ ಏನೋ ಕಾರ್ಡ್ ಹಾಕಿದ್ದಾರೆ. ಓಕೆ, ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಇದರೊಳಗಡೆ ಇರುವಂಥ ಒಂದು ಎಲಿಮೆಂಟ್ಸ್ಗಳು. ಸೊ ಇನ್ನು ನೆಕ್ಸ್ಟು ನಾವು ನೋಡೋದಾದರೆ ಮೈಕು ಮೇಯ್ನ್ ಕಾನ್ಸೆಪ್ಟ್ ಇಲ್ಲಿದೆ ನೋಡಿ. ಸೊ ಮೈಕ್ ಪ್ರೈಸ್ ಎಷ್ಟಾಯಿತು ಅಂತ ಇವಾಗ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಮೈಕ್ ಪ್ರೈಸ್ ಬಂದ್ಬಿಟ್ಟು ನಾನು ತೊಗೊಂಡಿದ್ದು 674 ರೂಪಾಯಿ ಆಯಿತು ಕಣ್ರಪ್ಪ, ಆಯಿತಾ. 674 ರುಪೀಸ್ ಆಯಿತು ಅಂತಂದರೆ 674 ರುಪೀಸ್ ಆಗಿದೆ. ಸೊ ಈ ಒಂದು ಮೈಕ್ ಬೆಲೆ ನಿಮಗೆ ಆವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ನೀವು ಕೂಡ ಒಂದು ಸಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮುಖಾಂತರ ಚೆಕ್ ಮಾಡಿ, ಕಮ್ಮಿ ಇತ್ತು ಅಂತಂದರೆ ಇನ್ನೂ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಒಳ್ಳೆಯದಾಗುತ್ತೆ. ಒಟ್ಟು ನಾನು ತೊಗೊಂಡಿದ್ದು 674 ರೂಪಾಯಿಗೆ. ಈ ಒಂದು ಮೈಕ್ ಲೆಂತ್ನ ನೀವು ನೋಡೋದಾದ್ರೆ ತುಂಬ ದೊಡ್ಡ ಇದೆ, ಆಯಿತಾ. ಉದ್ದ ಸಿಗುತ್ತೆ ನಿಮಗೆ, ಆರಾಮಾಗಿ ಎಷ್ಟು ದೂರ ಬೇಕಾದರೂ ಇದು ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಮೈಕನ್ನ. ಆ್ಯಂಡ್ ಪಿನ್ ನೀವು ನೋಡ್ಬೋದು 3.5 mm ಜಾಕನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ಒಂದು ಒಳ್ಳೆ ಆರಾಮಾಗಿ ಈಸಿಯಾಗಿ ನೀವು ಮೊಬೈಲ್ಗೆಲ್ಲ ನೀವು ಕನೆಕ್ಟ್ ಮಾಡಿಕೊಂಡು ಮತ್ತು ಕ್ಯಾಮ್ರಾಗೂ ಕೂಡ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ಇದೆ ಮೈಕು. ಸೊ ಇದಕ್ಕೆ ಅವರು ಸ್ಪಾಂಜನ್ನು ಕೊಟ್ಟಿದ್ದು. ಸೊ ಅದನ್ನು ಇವಾಗ ನಾವು ಹಾಕೋಣ. ಕೆಳಗಡೆ ಬಿದ್ದಿದೆ, ಎತ್ಕೋತೀನಿ. ಓಕೆ ಗೈಸ್, ಇವಾಗ ನೀವು ನೋಡ್ಬೋದು ಈ ಒಂದು ಸ್ಪಾಂಜನ್ನು ನಾನು ಇವಾಗ ಹಾಕಿದ್ದೀನಿ ಆಲ್ರೆಡಿ, ನೀಟಾಗೆಲ್ಲ ಕೂತಿದೆ. ಸೊ ಆ್ಯಂಡ್ ಈ ಸೈಡು ನೀವು ನೋಡೋದಾದರೆ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಇದೆ. ಸೊ ಇಲ್ಲಿ ನಿಮಗೆ ಅವರು ಮೆನ್ಷನ್ ಮಾಡಿದ್ದಾರೆ ಕ್ಯಾಮ್ರಾ ಮತ್ತು ಸ್ಮಾರ್ಟ್ಫೋನ್ ಅಂತ. ಸೊ ನೀವು ಬೇಕು ಅಂತಂದರೆ ಕ್ಯಾಮ್ರಾ ಮೋಡ್ಗೆ ಆನ್ ಮಾಡ್ಕೋಬೋದು. ನೀವು ಕ್ಯಾಮ್ರಾ ಕನೆಕ್ಟ್ ಮಾಡಿದಾಗ ಕ್ಯಾಮ್ರಾ ಮೋಡ್ ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನೀವು ಫೋನಿಗೆ ನೀವು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸ್ಮಾರ್ಟ್ಫೋನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಒಂದು ಫೋನ್ ಮುಖಾಂತರ ನೀವು ಈ ಒಂದು ಮೈಕನ್ನ ಕನೆಕ್ಟ್ ಮಾಡಿದರೆ ನಿಮಗೆ ಮೈಕಲ್ಲಿ ನಿಮ್ಮದು ವಾಯ್ಸ್ನ ತಗೊಳುತ್ತೆ. ಸೊ ನೀವು ಫೋನು ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಕ್ಯಾಮ್ರಾ ಕಡೆಗೆ ಇಟ್ಟಿದ್ರೆ ನಿಮ್ಮದು ರೆಕಾರ್ಡ್ ಆಗೋಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅದರಿಂದ ಫೋನಲ್ಲಿ ಮಾಡ್ತಾಯಿದ್ರೆ ಸ್ಮಾರ್ಟ್ಫೋನ್ ಕಡೆಗೆ ಇದನ್ನು ಟರ್ನ್ ಆನ್ ಮಾಡಿಬಿಟ್ಟು ಸೊ ನೀವು ಈ ಒಂದು ಮೈಕನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನೀವು ಕ್ಯಾಮ್ರಾಗೆ ಯೂಸ್ ಮಾಡ್ತೀರಾ ಅಂತಂದರೆ ಕ್ಯಾಮ್ರಾಗೆ ನೀವು ಶೆಲ್ಲನ್ನು ಹಾಕಬೇಕಾಗುತ್ತೆ. ಸೊ ನೀವು ಈ ಒಂದು ಮೈಕಿಗೆ ನೀವು ಶೆಲ್ನ ಹಾಕಬೇಕು ಅಂತಂದರೆ ಇದನ್ನು ಜಸ್ಟ್ ಹಿಂಗೆ ತಿರುಗಿಸ್ಬೇಕಾಯ್ತಾ. ಸೊ ಇದನ್ನು ತಿರುಗಿಸಿದ್ರೆ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ ನೋಡಿ. ಸೊ ಈ ಥರ ತಿರುಗಿಸ್ತು ಅಂತಂದರೆ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಶೆಲ್ಲನ್ನು ಹಾಕಬೇಕಾಗುತ್ತೆ. ಸೊ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತಂದರೆ ಶೆಲ್ ಅವರೇ ಕೊಡಬೇಕಲ್ವಾ. ಸೊ ಅದಕ್ಕೋಸ್ಕರ ಅವ್ರು ಕೊಟ್ಟಿದ್ದಾರೆ. ಸೊ ಆದ್ದರಿಂದ ನೀವೇನು ಮಾಡ್ತೀರಾ, ಆ ಒಂದು ಶೆಲ್ಲನ್ನು ನೀವು ಹಾಕಬೇಕಾಗುತ್ತೆ. ಎಲ್ಲಪ್ಪ ಶೆಲ್ಲು ಕೆಳಗೆ ಬಿದ್ದಿದೆ ಇರಿ. ಓಕೆ ಗೈಸ್, ಇಲ್ಲಿದೆ ನೀವು ನೋಡ್ಬೋದು ಶೆಲ್ಲು. ಸೊ ಇದನ್ನು ನಾವು ಓಪನ್ ಮಾಡ್ಕೋಬೇಕು ಆಯಿತಾ. ಇವಾಗ ನಾನು ಇದಕ್ಕೆ ಶೆಲ್ಲನ್ನು ಹಾಕ್ತಾಯಿದ್ದೀನಿ. ಸೊ ಜಸ್ಟ್ ಈ ಥರ ಪ್ಲೇಸ್ ಮಾಡಬೇಕಷ್ಟೇ ನೀವು. ಸೊ ಪ್ಲೇಸ್ ಮಾಡಿದ್ರೆ ಮುಗೀತು. ಇವಾಗ ಶೆಲ್ಲು ಕುತ್ಕೊಂಡಿದೆ. ಸೊ ಪ್ಲೇಸ್ ಮಾಡಿಬಿಟ್ಟು ನೀವು ಆರಾಮಾಗಿ ಇದನ್ನು ಜಸ್ಟ್ ತಿರುಗಿಸ್ಬೇಕು ಆಯಿತಾ. ಓಕೆ, ಇಷ್ಟನ್ನು ಕೂರಿಸ್ಬಿಟ್ಟು ನೀವು ಕ್ಯಾಮ್ರಾಗೆ ಯೂಸ್ ಮಾಡ್ತೀರಾ ಅಂತಂದರೆ ಕ್ಯಾಮ್ರಾಗೆ ಆನ್ ಮಾಡಿಬಿಟ್ಟು ನೀವು ಆರಾಮಾಗಿ ನೀವು ಮೈಕನ್ನು ಯೂಸ್ ಮಾಡ್ಬೋದು. ಓಕೆ, ಇದಿಷ್ಟು ಇದ್ರ ಕತೆ. ಆ್ಯಂಡ್ ಇದ್ರ ಜೊತೆಗೆ ಅವರು ಮೈಕ್ದು ಕಾಲರ್ದು ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಅದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರಲ್ವಾ. ಸೊ ಇದನ್ನು ಉಪಯೋಗಿಸ್ಕೊಂಡು ನೀವು ಆರಾಮಾಗಿ ನೀವು ಶರ್ಟಿಗೆ ಟಿ ಶರ್ಟ್ಗೆಲ್ಲ ಹಾಕ್ಕೊಂಡು ಈ ಒಂದು ಮೈಕನ್ನು ನೀವು ರೆಕಾರ್ಡ್ ಮಾಡ್ಬೋದು. ಸೊ ಆದ್ದರಿಂದ ಇದನ್ನು ಹೆಂಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಜಸ್ಟು ನೀವು ತಗೊಬಂದು ಇಲ್ಲಿ ಮೈಕ್ ಕೆಳಗಡೆ, ಸೊ ಇಲ್ಲಿ ಸ್ಪಾಂಜ್ ಇದೆ ನೋಡಿ, ಇದ್ರ ಕೆಳಗಡೆ ಜಸ್ಟ್ ನೀವು ಇದನ್ನು ಪ್ಲೇಸ್ ಮಾಡಬೇಕು. ಅಮುಕ್ಬೇಕಷ್ಟೇ. ಈಗ ನಾನೀಗ ಅಮುಕ್ತೀನಿ ರೀ. ಓಕೆ ನೋಡಿ, ಅಮುಕ್ತೆ ಹೋಗಿ ಕೂತ್ಕೊತ್ತು ಅಷ್ಟೇ. ಸೊ ಈ ಒಂದು ಕ್ಲಿಪ್ಪನ್ನು ನೀವು ಹಾಕಾದ್ಮೇಲೆ ಜಸ್ಟ್ ಇದನ್ನು ನೀವು ಟಿ ಶರ್ಟ್ಗೆ ಈ ಥರ ನೀವು ಹಾಕ್ಕೊಂಡು ನೀವು ಯೂಸನ್ನ ಮಾಡ್ಬೋದು. ಈ ಒಂದು ಮೈಕ್ ಕತೆ ಆಯಿತಾ. ಸೊ ಈ ಒಂದು ಮೈಕ್ ಅಂತೂ ನಿಮಗೆ ಇಲ್ಲ ಅಂತಂದ್ರೆ 1 ವರ್ಷ ಅಂತೂ ವ್ಯಾರಂಟಿ ಬಂದೇ ಬರುತ್ತೆ. ಸೊ ನಾನು ಈಗ ಯೂಸ್ ಮಾಡ್ತಿರುವಂಥ ಮೈಕ್ ಬಂದು ಆಲ್ರೆಡಿ ಒಂದು 2 ರಿಂದ 3 ವರ್ಷ ಆಯಿತು. ಸೊ ಇವಾಗ ಏನು ವಾಯ್ಸ್ ಕ್ವಾಲಿಟಿ ಕೇಳ್ತಾ ಇದ್ದೀರಾ ಅದು ಈ ಒಂದು ಮೈಕಿಂದನೇ ಕೇಳ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇದೇ ಒಂದು ಮೈಕನ್ನು ನಾನು ಇವಾಗ ಹಾಕ್ಕೊಂಡಿರೋದು, ಹಳೆಯ ಒಂದು ಮೈಕನ್ನು. ಸೊ ಸೇಮ್ ವಾಯ್ಸ್ ಕ್ವಾಲಿಟಿ ನಿಮಗೆ ಇದರಲ್ಲೂ ಕೂಡ ಕೇಳಿಸುತ್ತೆ. ಸೊ ನಿಮ್ಗೆ ಇನ್ನೂ ಈ ಹೊಸ ಮೈಕಲ್ಲೇ ನಿಮ್ಗೆ ಹೆಂಗೆ ಕ್ವಾಲಿಟಿ ಕೇಳಿಸುತ್ತೆ ಅಂತ ನೀವು ನೋಡಬೇಕು ಅಂತಂದರೆ ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋನ ನೋಡಿ. ಸೊ ಇನ್ನು ಮುಂದೆ ನಾನು ಹೊಸ ಮೈಕಲ್ಲೇ ನಾನು ವೀಡಿಯೋನ ರೆಕಾರ್ಡ್ ಮಾಡ್ತೀನಿ. ಸೊ ಅದರಿಂದ ವಾಯ್ಸ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಕೊಳ್ಬೇಕು, ನೀವೇನಾದರೂ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದರೆ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.